ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಫ್ರೈಡೇ. ನನ್ನ ಈ ದಿನ ಈ ರೀತಿ ಶುರುವಾಯಿತು. ಎದ್ದಿದ್ದೇ 8:30 ಆಗಿತ್ತು. ನಾನು ಫಸ್ಟ್ ಮಾಡೋ ಕೆಲಸನೇ ಬಾಗಿಲು ತೊಳೆಯೋದು. ಇದನ್ನು ತೊಳೆಯೋದಕ್ಕೆ ಹಾಫ್ ಆನ್ ಅವರ್ ಬೇಕಲ್ಲಪ್ಪ ಅಂತ ಬರೋಷ್ಟರೊಳಗೆ ನಮ್ಮ ರೇಖಕ್ಕ ನನ್ನ ಕೆಲಸನ ಅವ್ರು ವಹಿಸ್ಕೊಂಡಿದ್ರು. ಅದಾದಮೇಲೆ ಇವತ್ತು ಚೌತಿ ಇರೋದ್ರಿಂದ ಗರ್ಗೆನ ಗಣಪತಿ ಪೂಜೆಗಾಗಿ ಕಿತ್ಕೊಂಡು ಬಂದು ಇಟ್ಟೆ. ಇದಿಟ್ಟು ಬರೋಷ್ಟರೊಳಗೆ ರೇಖಕ್ಕ ಇವತ್ತು ಬಾಗಿಲೆಲ್ಲ ತೊಳ್ಕೊಟ್ರು. ನಾನು ರಂಗೋಲಿ ಬಿಟ್ಟೆ. ನಾನು ನೀರು ಹಿಡ್ದು ತೊಳೆಯೋಷ್ಟರೊಳಗೆ 1 ಅವರ್ ಹೊರಟೇ ಹೋಗುತ್ತಲ್ಲಪ್ಪ, ಲೇಟ್ ಆಗೋಯ್ತು ಅಂದ್ಕೊಳ್ತಿದ್ದೆ. ಅಷ್ಟರೊಳಗೆ ಏನೋ ಇವತ್ತು ರೇಖಕ್ಕ ಬೇಗ ಬಂದು ತೊಳ್ಕೊಟ್ರು. ನಾನು ಈ ರಂಗೋಲಿನ ಬಿಟ್ಟು ಒಳಗೆ ಹೋಗಿ ಬೇರೆ ಕೆಲಸ ಮಾಡ್ತಿದ್ದೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಅವಲಕ್ಕಿ ಉಪ್ಪಿಟ್ಟು. ಚೌತಿ ಇರೋದ್ರಿಂದ ನಾರ್ಮಲಾಗಿ ಚೌತಿ ದಿನ ನಮ್ಮ ಮನೇಲಿ ಅವಲಕ್ಕಿ ಉಪ್ಪಿಟ್ಟು ಮಾಡಿರ್ತೀವಿ. ತಿಂಡಿ ಎಲ್ಲ ತಿಂದು ಸ್ನಾನ ಮಾಡಿಕೊಂಡು ಬಂದೆ. ಇವರು ಆಟ ಆಡ್ತಾವ್ರೆ. ನಮ್ಮಮ್ಮ ಮೊಮ್ಮಕ್ಕಳಿಬ್ಬರು ಫ್ರೀಯಾಗಿ ಆಟ ಆಡಲಿ ಅಂತ ಈ ಜೋಕಾಲೆ ತೆಗೆದು ಆಚೆ ಹಾಕಿದ್ರು. ಇಬ್ಬರು ಪೈಪೋಟಿ ಮೇಲೆ ನಾನು ಆಡ್ತೀನಿ ಅಂತ ನಿಂತಿದ್ರು. ಆದರೆ 10 ನಿಮಿಷದ ಮೇಲೆ ಇಬ್ಬರು ಕೂರ್ತಿರ್ಲಿಲ್ಲ. ಅಮ್ಮ ಇವಳನ್ನ ಕೂರಿಸಿ ತೂಗ್ತಾ ಇದ್ದಾರೆ. ಏನೇ ಹೇಳಿ ಅಜ್ಜಿ ತಾತಂದರಿಗೆ ಮೊಮ್ಮಕ್ಕಳನ್ನ ಆಡ್ಸೋದ್ರಲ್ಲಿ ಸಿಗೋ ಖುಷಿ ಯಾವುದ್ರಲ್ಲೂ ಸಿಗಲ್ಲ ಅಂತ ಅನಿಸುತ್ತೆ. ನಮ್ಮಮ್ಮ ಅವಳನ್ನ ತೂಗ್ಕೊಂಡು ಆಟ ಆಡಿಸ್ತಾಯಿದ್ರು. ಊಟ ಮಾಡಿಕೊಂಡು ಹಳೆ ಮನೆ ಹತ್ರ ಬಂದಾಗ ಇಲ್ಲಿ ದನ ಕರುಗಳಿಗೆ ತಿಂಡಿನ ಬೆರೆಸ್ತಾಯಿದ್ರು, ಮಿಕ್ಸ್ ಮಾಡ್ತಾಯಿದ್ರು. ಅದನ್ನು ವೀಡಿಯೋ ಮಾಡಿಕೊಂಡು ಸ್ವಲ್ಪ ಮನೆ ಹತ್ರ ಹೋಗೋಣ ವಾಪಸ್ ಅಂತ ಹೋಗ್ತಾ ಇದ್ದೆ. ಇವತ್ತು ಜಾಸ್ತಿ ಹೊತ್ತು ಇರಲಿಲ್ಲ ಹಳೆ ಮನೆ ಹತ್ರ. ಇವತ್ತು ಸ್ವಲ್ಪ ಮಂಡ್ಯ ಹೋಗಬೇಕಿತ್ತು. ನನ್ನ ಮಗನ ಬರ್ತಡೆಗೆ ಶಾಪಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ರೆಡಿಯಾಗಿ ನಾನು ನನ್ನ ಚೋಟಗಳಿಬ್ಬರು ರೆಡಿಯಾಗಿ ಹೊರಟ್ವಿ. ಗಾಡೀಲಿ ಇವಳು ಕ್ವಾಟ್ಲೆ ಒಂದೊಂದ. ಅವಳ ಹಣೆಬಟ್ಟು ನೋಡಿ ಎಷ್ಟು ಚೆನ್ನಾಗೈತೆ. ಅವ್ರ ಅಣ್ಣ ಇಟ್ಕೊಟ್ಟಿರೋದು ಹಣೆಬಟ್ಟನ್ನ. ಯಾವಾಗ ಕೀಳ್ತಾಳೋ ಅಂತ ಅಂದ್ಕೊಂಡೆ, ಬಟ್ ಕೀಳಲಿಲ್ಲ. ಇದಾದಮೇಲೆ ಬಂದರೆ ಆ ಕಡೆ ಸೇತುವೆನೇ ಬಿದ್ದೋಗಿದೆ. ಈ ಕಡೆ ಬಂದರೆ ರೈಲ್ವೆ ಗೇಟ್ ಹಾಕೈತೆ. ಇದನ್ನು ಕ್ಲಿಯರ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಆದರೂ ಬೇಕು. ಇದರಿಂದ ಎಷ್ಟು ಪ್ರಾಬ್ಲಮ್ ಅಂದರೆ ಎಷ್ಟು ವೆಹಿಕಲ್ಸು ಇಲ್ಲಿ ಸ್ಟಕ್ ಆಗಿರ್ತವೆ. ಅಂತೂ ಇಂತೂ ಅದನ್ನು ದಾಟ್ಕೊಂಡು ನಾವು ಶಾಪಿಂಗ್ ಮಾಡಬೇಕಾಗಿರುವಂಥ ಜಾಗ ಫಸ್ಟ್ ಕ್ರೈಗೆ ಬಂದ್ವಿ. ನನ್ನ ಮಕ್ಕಳಿಬ್ಬರಿಗೆ ಮೋಸ್ಟ್ ಆಫ್ ದಿ ಟೈಮ್ 80 to 90% ನಾವು ಬಟ್ಟೆ ಪರ್ಚೇಸ್ ಮಾಡೋದು ಫಸ್ಟ್ ಕ್ರೈಯಲ್ಲೇ. ನನ್ನ ಮಗನಿಗೆ ಆಗಲಿ ಮಗಳಿಗೆ ಆಗಲಿ ಅಲ್ಲೇ ತೊಗೊಳ್ಳೋದು. ಎಲ್ಲೋ ತೀರಾ ನಮ್ಮಮ್ಮ ಆ ಕಡೆ ಈ ಕಡೆ ಹೋದಾಗ ಅವರಿಬ್ಬರಿಗೆ ನಾರ್ಮಲ್ ಶಾಪಲ್ಲಿ ತರ್ತಾರೆ. ಇಲ್ಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ ನಾವು ಪ್ರತಿಯೊಂದನ್ನು ಇಲ್ಲೇ ಪರ್ಚೇಸ್ ಮಾಡ್ತೀವಿ. ಅವಳಿಗೆ ಚಪ್ಪಲಿ ಬೇಕಂತೆ. ಆಲ್ರೆಡಿ 4-5 ಜೊತೆ ಚಪ್ಪಲಿ ಇವೆ. ಒಂದು ಹಾಕತ್ತಲ್ಲೇ ಇಟ್ಟವಳೆ, ಆದರೂ ಸ್ಲಿಪ್ಪರ್ ಬೇಕಂತೆ. ಈ ಚೇರ್ ಬೇಕಂತ ಹಠ ಮಾಡಿಕೊಂಡು ಹೊತ್ಕೊಂಡು ನಿಂತಿದ್ಲು. ಚೇರಿಂದ ಬಿದ್ದು ಹಣೆನ ಊದಿಸ್ಕೊಂಡು. ಅಲ್ಲಿ ನಮಗೆ ಒಬ್ಬರು ಚೇರ್ ಹಾಕ್ಕೊಂಡು ಬಟ್ಟೆ ತೋರಿಸ್ತಿದ್ರೆ ಅವ್ರನ್ನ ನೋಡಿ ಇವಳು ಕಾಪಿ ಮಾಡ್ತಿರೋದು. ಇದು ಅವ್ರು ಚೇರ್ ಹಾಕ್ಕೊಂಡು ನಿಂತಿದ್ರೆ ಇವಳು ಹಾಕ್ಕೊಂಡು ನಿಂತವಳೆ. ಶಾಪಿಂಗ್ ಅಂತ ಬಂದರೆ ನಮಗೋ ಮಕ್ಳಿಗೋ ಇಲ್ಲೆಲ್ಲ ನೋಡಿದ್ಮೇಲೆ ಎಲ್ಲನೂ ತೊಗೊಬೇಕು ಅಂತ ಆಸೆ ಆಗುತ್ತೆ. ಟಾಯ್ಸ್ ನೋಡ್ಬಿಟ್ರಂತೂ ನಾವೇ ಮಕ್ಕಳಾಗ್ಬಿಡ್ತೀವಿ, ನಾವೇ ತೊಗೊಳ್ಳೋಣ ಅಂತ ತುಂಬ ಇಷ್ಟ ಆಗುತ್ತೆ. ಹೆಣ್ಮಕ್ಳಿಗೆಲ್ಲ ಆಲ್ಮೋಸ್ಟ್ ಟೆಡ್ಡಿ ಬೇರ್ಸ್ ಅಂತಂದರೆ ತುಂಬಾ ಇಷ್ಟ ಇರುತ್ತೆ. ನನ್ನ ಮಕ್ಕಳು ಬಂದಾಗ ಒಂತಿಲ್ಲೋ ಕರ್ಕೊಬಂದರೆ ಅದು ತಗೊಡು ಇದು ತಗೊಡು ಅಂತ ಕೇಳೋದಂತೂ ತಪ್ಪಲ್ಲ. ಇಲ್ಲಿಂದ ಇವ್ರ ಕಣ್ಣು ಹೋಗಿದ್ದು ಈ ಗೇರ್ ಗಾಡಿಗಳ ಮೇಲೆ. ನನ್ನ ಮಗ ಚುಬ್ಬು ಬಾಯ್ ಮಾಡೀಗ. ಚುಬ್ಬು ಅವನಿಗೆ ಬಟ್ಟೆ ತೊಗೊಂಡ್ವಿ, ಅವಳಿಗೆ ಪ್ಯಾಂಪರ್ಸ್ ತೊಗೊಂಡ್ವಿ. ಅವಳಿಗೆ ಬಟ್ಟೆಗಳಿತ್ತು ಅಂತ ಅವಳಿಗೆ ತೊಗೊಳಕ್ಕೆ ಹೋಗಲಿಲ್ಲ. ಅಲ್ಲಿ ಬಿಲ್ ಹಾಕ್ಸೋ ಅಷ್ಟರೊಳಗೆ ಇವರಿಬ್ಬರು ಕಣ್ಣು ಹೋಗಿದ್ದು ಈ ಗಾಡಿಗಳ ಮೇಲೆ. ನನ್ನ ಮಗ ಚಿಕ್ಕ ವಯಸ್ಸಿಂದಲೂ ಕೇಳ್ತಾನೆ ಇದ್ದ. ನಾನೇ ಬೇಡ 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 ಅಂತ ಹೇಳ್ಕೊಂಡು ಬಂದಿದ್ದೆ. ನೋಡೋಣ ಈ ಸಲ ಬರ್ತಡೇ ಗಿಫ್ಟ್ ಕೊಡೋಣ ಅಂತ ವಿಚಾರಿಸ್ಕೊಂಡ್ವಿ. ನೋಡೋಣ ಈ ಸಲ ಆದರೂ ಕೊಡಿಸ್ತೀವೋ ಇಲ್ವೋ. ನಾನು ಬೇಡ, ಸುಮ್ಮನೆ ಏನಕ್ಕೆ ಇದಕ್ಕೆಲ್ಲ ಇದು ಮಾಡೋದು, ನಾರ್ಮಲಾಗಿ ಆಟ ಆಡಲಿ, ಬೇಗ ಹಾಳಾಗ್ಬಿಡುತ್ತೆ ಅಂತ ಇಷ್ಟು ದಿನ ಕೊಡಿಸ್ದೆ, ಡಿಲೇ ಮಾಡಿದ್ದೆ. ಈ ವರ್ಷ ಕೊಡಿಸ್ತೀವೋ ಇಲ್ವೋ ಅಂತ ನೋಡೋಣ. ಇವಳಂತೂ ಒಂದು ಕಡೆ ನಿಲ್ತಿಲ್ಲ, ಇಷ್ಟ ಬಂದಂಗೆ ಇದು ಮಾಡ್ತಾವಳೆ. ಇದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತು ಚೌತಿ ಆಗಿರೋದ್ರಿಂದ ನಮ್ಮ ಒಳಲು
ಅಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರು ಇವಾಗಷ್ಟೇ ಅಭಿಷೇಕ ಮುಗಿಸಿ ರೆಡಿ ಮಾಡ್ಕೊಳ್ತಾ ಇದ್ರು. ನಾವು ದರ್ಶನ ಮಾಡ್ಕೊಂಡು ಹೋಗೋಣ, ಅಲಂಕಾರ ಮುಗಿಸಿದ್ಮೇಲೆ ಬರೋಣ ಅಂತ ಹೇಳಿ ಹಿಂದೆ ದೇವ್ರ ದರ್ಶನ ಮಾಡಿ ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಹಾಕಿ. ಇದು ನಮ್ಮೂರಲ್ಲಿರೋ ಗಣಪತಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಸುತ್ತ ನೇಚರ್ ಕೂಡ ಅಷ್ಟೇ ಚೆನ್ನಾಗಿದೆ. ದೇವ್ರ ದರ್ಶನ ಮುಗಿಸಿ ನಾನು ಮನೆಗೆ ಬಂದೆ. ಮತ್ತೆ ಅಲಂಕಾರ ಆದಮೇಲೆ ಹೋಗಿ ದರ್ಶನ ಪಡ್ಕೊಂಡು ಬರೋಣ ಅಂತ. ಫೈನಲಿ ದೇವರು ಅಲಂಕಾರ ಆದಮೇಲೆ ಈ ರೀತಿ ಪೂಜೆ ಎಲ್ಲ ಆಗೋಷ್ಟೊಳಗೊಂದು 8:30 ಆಯಿತು. ಅದಾದಮೇಲೆ ಸ್ವಲ್ಪ ಪಾತ್ರೆ ತೊಳೆದು ಬಟ್ಟೆ ಎಲ್ಲ ಮಡ್ಚಿಟ್ಟಿರ್ತಾಯಿದ್ದೆ. ಬಟ್ಟೆ ಎಲ್ಲ ಮಡಿಸಿ ಪಾತ್ರೆ ತೊಳೆದು ಆಮೇಲೆ ಊಟ ಮಾಡಿದೆ. ನನ್ನ ವೀಡಿಯೋಗ್ರಾಫರ್ ನನ್ನ ಮಗ ಅದೇನಂತ ವೀಡಿಯೋ ಮಾಡ್ತಾವನೋ ಇವತ್ತು, ನಾನು ಕ್ಯಾಪ್ಚರ್ ಮಾಡ್ತಾವನೋ ಅಲ್ಲಿರೋ ಬಟ್ಟೆಗಳು ಕ್ಯಾಪ್ಚರ್ ಮಾಡ್ತಾವನೋ ಒಂದು ಅರ್ಥ ಆಗಲಿಲ್ಲ. ಈ ಬಟ್ಟೆಗಳನ್ನೆಲ್ಲ ಮಡಿಸಿ ಆ ಜಾಗಕ್ಕೆ ಸೇರಿಸ್ಬಿಡೋಣ ಅಂದ್ಕೊಂಡೆ. ಇವಳು ಮಲ್ಕೊಳಕ್ಕೆ ಅಳ್ತಾ ಇದ್ಲು. ಇವತ್ತೊಂದು ಊಟ ಬಂದು ಬೇಳೆ ಸಾರು ಅನ್ನ. ಏನೇ ಹೇಳಿ ಬೇಳೆ ಸಾರಿಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಮಜಾನೇ ಬೇರೆ. ಬಂಗಾರಿ ಮಲ್ಕೊಂಡ್ಲು, ನಾನು ನಮ್ಮಮ್ಮ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಇದಾಗಿತ್ತು ಫ್ರೈಡೇ ವ್ಲಾಗ್. ಐ ಹೋಪ್ ಅಂತ ಹೇಳ್ತಾನೆ ಇರ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್, ಬಾಯ್ ಬಾಯ್.